ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಒಂದು ಇನ್ಸ್ಟಂಟ್ ದೋಸೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೀತಮ್ ಲಂಚ್ ಬಾಕ್ಸ್ ರೆಸಿಪಿ. ರಾತ್ರಿನ ನಾನು ಈ ಮಸೂರ್ ದಾಲ್ನ ನೆನೆಸಿಟ್ಟಿದ್ದೀನಿ. ಅಂದರೆ ಕೆಂಪು ಬೇಳೆ ಬರುತ್ತಲ್ಲ, ಅದನ್ನು ನೈಟ್ ಫುಲ್ಲು ನೆನೆಸ್ಬಿಡೋದು, ಬೆಳಗ್ಗೆ ಎದ್ದು ರುಬ್ಬೋದು ಅಷ್ಟೇ. ಇನ್ಸ್ಟಂಟಾಗಿ ದೋಸೆ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಮುಚ್ಚಿಬಿಟ್ಟು ಇನ್ನು ಪಲ್ಯ ಏನಾದರೂ ಮಾಡೋ ತನಕ ಹಾಗೆ ಇಡೋದು. ಆಮೇಲೆ ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟಂಟಾಗಿ ಅಕ್ಕಿ ಏನು ಯೂಸ್ ಮಾಡ್ದಲ್ಲೇ ಮಾಡ್ತೀವಿ. ಇನ್ನೂ ನಿಮಗೆ ಕ್ರಿಸ್ಪಿಯಾಗಿ ಬೇಕು, ಇದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಕ್ರಿಸ್ಪಿಯಾಗಿ ಬೇಕಂತಂದರೆ 1 ಕಪ್ ಅಷ್ಟು ಅಥವಾ 1-2 ದೊಡ್ಡ ಸ್ಪೂನಷ್ಟು ಅಕ್ಕಿ ಯೂಸ್ ಮಾಡ್ಕೊಬೋದು, ಯಾವುದಾದ್ರೂ ಸರಿನೇ. ಅದನ್ನು ಹಾಕಿ ನೀವು ರುಬ್ಬಿದ್ರೆ ಬೆಳಗ್ಗೆಗೆ ಒಳ್ಳೆ ದೋಸೆ, ಇನ್ಸ್ಟಂಟಾಗಿ ದೋಸೆ ರೆಡಿ ಆಗುತ್ತೆ. ಸೊ ಇವತ್ತು ನಾನು ಬೇಬಿ ಕಾರ್ನ್ಗೆ ಫ್ರೈ ಮಾಡ್ಕೊಳ್ಳೋಣ, ಬೇಬಿ ಕಾರ್ನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಜೀರಿಗೆ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾನು ಬೇಬಿ ಕಾರ್ನ್ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕೋಟ್ ಆಗೋ ತನಕ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಒಂದು ಕ್ರಿಸ್ಪಿ ಆಗಿರುವಂತಹ ಬೇಬಿ ಕಾರ್ನ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಪ್ರೀತಮ್ಗೆ ಇದು ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಹೊತ್ತು ಆಯಿಲ್ ಡೀಪ್ ಫ್ರೈ ಮಾಡಿರೋದು ಕೊಡಬೇಡಿ ಅಂತ ನಾನು ಸುಮಾರು ದಿನಾನು ಅವ್ರಿಗೆ ಫ್ರೂಟ್ಸು ಅಥವಾ ಏನಾದರೂ ಸೈಡ್ಗೆ ಸ್ನ್ಯಾಕ್ಸು ಆ ಥರನೇ ಕೊಡ್ತೀನಿ. ತುಂಬ ತಿಂಗಳಲ್ಲಿ ಒಂದ್ಸರಿನೇ ನಾನು ಅನಿಸುತ್ತೆ ಕೊಡೋದು ಈ ಥರ. ಹಾಗೆ ದೋಸೆಯನ್ನು ಇನ್ಸ್ಟಂಟಾಗಿ ತವ ಮೇಲೆ ಹಾಕ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ದೋಸೆ ತಣ್ಣಗಾದ್ಮೇಲೆ ಹೆಂಗಿರುತ್ತೋ ಹಾಗೆ ಇರುತ್ತೆ. ಇಷ್ಟೇ. ಅದ್ರ ಜೊತೆಗೆ ನೈಟ್ ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೆ, ಅದಿತ್ತು. ಹಾಗಾಗಿ ಪ್ರಗತಿಗೆ ಬೇಗನೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಟ್ಟೆ. ಪ್ರಗತಿಗೆ ಹೆಂಗೆ ಅಂತ ಅಂದರೆ ಟಿಫನ್ ಬಾಕ್ಸ್ ರೆಡಿ ಆಗೋ ತನಕನೇ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷದಲ್ಲೇ ತಲೆ ಬಾಚ್ ಪಟ್ ಅಂತ ಶೂ ಹಾಕ್ಕೊಂಡು ಓಡ್ತಾ ಇರ್ತಾರೆ. ಸೊ ಹಾಗಾಗಿ ನನಗೆ ಪ್ರಗತಿನ ಶೂಟ್ ಮಾಡಿ ತೋರಿಸೋದಕ್ಕೆ ಟೈಮೇ ಆಗೋದಿಲ್ಲ. ಅಲ್ಲಿವರೆಗೂ ರೆಡಿ ಆಗ್ತಾ ಇರ್ತಾರೆ. ಪ್ರೀತಮ್ ಬಂದ್ಬಿಟ್ಟು ಸ್ವಲ್ಪ ಆರಾಮಾಗಿ ರೆಡಿಯಾಗಿ ಹೋಗ್ತಾನೆ, ಹಾಗಾಗಿ ಅವನ್ನ ಜಾಸ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೇನಾದರೂ ಟೈಮ್ ಇಲ್ಲ ಅಥವಾ ಹುಷಾರಿಲ್ಲ ಅಥವಾ ಎಮರ್ಜೆನ್ಸಿ ಅಂದಾಗ ಈ ಇನ್ಸ್ಟಂಟ್ ದೋಸೆನ ರೆಡಿ ಮಾಡಿಕೊಡಿ. ಆ್ಯಂಡ್ ಬೇಳೆನಲ್ಲಿ ತುಂಬ ಒಳ್ಳೆ ನ್ಯೂಟ್ರಿಷನ್ ಇರುತ್ತೆ. ಬರೀ ಅಕ್ಕಿ ದೋಸೆ ಮಾಡೋದಕ್ಕಿಂತ ಇದು ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ. ರಿಸ್ಕು ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೋಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರೀತಮ್. ಇನ್ನು ಪ್ರೀತಮ್ಗೆ ಸಪ್ರೇಟಾಗಿ ಚಟ್ನಿ, ಗ್ರೇವಿ ಎಲ್ಲ ಕೊಡೋಕ್ಕಾಗಲ್ಲ. ಸ್ವಲ್ಪ ದಿನ ಅವ್ನ ಮನೇಲಿ ಚೆನ್ನಾಗಿ ತಿಂತಾನೆ. ಸ್ಕೂಲಲ್ಲಿ ಏನಾಗುತ್ತೆ ಅಂದರೆ ಬಾಕ್ಸ್ನ ಕ್ಲೋಸ್ ಮಾಡಿ ಕೊಡೋದಿಲ್ಲ. ಸೊ ಆ ಟೈಮಲ್ಲೆಲ್ಲ ಲಂಚ್ ಬ್ಯಾಗ್, ಒಂದು ಬಟ್ಟೆ ಎಲ್ಲ ಆಗಿಬಿಡುತ್ತೆ. ಅವರು ಸ್ವಲ್ಪ ಹೆಲ್ಪ್ ಮಾಡಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸ್ಕೂಲಲ್ಲಿ ಎಷ್ಟು ದಿನ ನಾನು ಗ್ರೇವಿ ಕೊಟ್ಟಿದ್ದೀನಿ, ಅವತ್ತೆಲ್ಲ ಬಾಕ್ಸ್ ಕ್ಯಾಪ್ ಹಾಕ್ದಲ್ಲೇ ಲಂಚ್ ಬ್ಯಾಗ್ ಎಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ದ. ಹಾಗಾಗಿ ನಾನು ಏನು ಮಾಡ್ತೀನಿ, ಅವ್ನಿಗೆ ಈ ನಡುವೆ ಅಂತಲ್ಲ, ಒಂದು 2-3 ಸರಿ ಕೊಟ್ಟೆ, ಅದು ಫ್ಲಾಪ್ ಆಯಿತು. ಅವಾಗಿಂದ ನಾನು ಗ್ರೇವಿ ಕೊಡೋದಿಲ್ಲ. ಕಂಪ್ಲೀಟಾಗಿ ಅವನಿಗೆ ಡಿಫ್ರೆಂಟಾಗಿ ಮಾಡ್ತೀನಿ. ಏನಾದರೂ ಪಲ್ಯ ಇದ್ದರೆ ಚಪಾತಿ ಮೇಲೆ ನಾನು ಹಾಕಿ ಕೊಡ್ತೀನಿ. ಸೊ ಅದರಿಂದ ಅವ್ನಿಗೆ ಎಕ್ಸ್ಟ್ರಾ ಪಲ್ಯ ಕೊಡಬೇಕಂತ ಏನಾಗಲ್ಲ. ಇನ್ನು ನಮ್ಮ ಲಕ್ಕಿಗೆ ವ್ಯಾಕ್ಸಿನೇಷನ್ ಆಯಿತು. ನಿನ್ನೆ ಫುಲ್ ಸೈಲೆಂಟು, ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ, ನೋಡಬೇಕು. ಇನ್ನು ಈ ಥರ ಈರುಳ್ಳಿ, ಮೊಟ್ಟೆ, ಸ್ವಲ್ಪ ಖಾರದ ಪುಡಿ, ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು, ಇದು ನಾಟಿ ಮೊಟ್ಟೆ, ಪ್ಯೂರ್ ನಾಟಿ ಮೊಟ್ಟೆ ನಮ್ಮಮ್ಮ ಕೊಟ್ಟಿದ್ರು. ಪ್ರೀತಮ್ ಉಂಡೆ ಮೊಟ್ಟೆ ತಿನ್ನಲ್ಲ, ಹಾಗಾಗಿ ಅವನಿಗೆ ಈ ಥರ ಮಾಡಿ ಕೊಡ್ತೀನಿ. ಮೇಲೆ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ 2 ಕಡೆ ಬೇಯಿಸ್ಬಿಟ್ಟು ಅದನ್ನು ಪೀಸ್ ಮಾಡಿ ಕೊಡ್ತೀನಿ. ಇದರಿಂದ ಅವನಿಗೆ ಬರೀ ದೋಸೆ ಅಂತಲ್ಲ, ಎಕ್ಸ್ಟ್ರಾ ಗ್ರೇವಿ ಆಗುತ್ತೆ. ನೀವು ಬರೀ ಮೊಟ್ಟೆ ಹಾಕಬೇಕಂತ ಇಲ್ಲ, ಮೊಟ್ಟೆ ಜೊತೆಗೆ ಏನಾದರೂ ನೀವು ಪಲ್ಯ ಮಾಡಿರ್ತೀರ, ಆ ಗ್ರೇವಿ ಮಿಕ್ಸ್ ಮಾಡಿ ಕೂಡ ಇದೇ ಥರ ಮಾಡಿಕೊಡ್ಬೋದು. ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಪಲ್ಯನೂ ಕೊಡ್ಬೋದು, ದೋಸೆನೂ ಕೊಡ್ಬೋದು. ಹಾಗೆ ಪೇನೆಲ್ಲ ಹೋಯ್ತಾ? ಹಾಂ, ನಿನ್ನೆಯಿಂದ ಫುಲ್ಲು ಡಲ್ಲಾಗಿ ಹೆದರ್ಕೊಂಬಿಡ ಮನೆಗೋ. ಡಾಕ್ಟ್ರ್ ಹತ್ರ ಹೋಗಿ ಬಂದಾಗಿಂದ ಫುಲ್ಲು ಏನು ಚೆನ್ನಾಗಿ ನೈಸಾಗೈತೆ. ಫುಲ್ ರೆಸ್ಟ್ ಅಲ್ಲ ಅವರೇ ಮೇಡಮ್ ಅವರು. ಎಷ್ಟು? 1.2 kg ಅಷ್ಟೇನಾ? ಏಕೆ ಓಕೆ ಅಂತ? 3 ಮಂತ್ಸಾ? ಎಷ್ಟಂತೆ? 3 ಮಂತ್ಸ್ ತಾನೆ? 4 ಆಯ್ತಾಗ್ಲೇ. ತೊಂದಾಗ ಎಷ್ಟು 300 ಗ್ರಾಮ್ ಇತ್ತು, ಅಷ್ಟು 340 ಗ್ರಾಮ್. 1.2 kg ಆಗಿದೆ. ಇನ್ನೂ ದೊಡ್ಡ ಇರ್ಬೇಕಿತ್ತಂತ? ಇಲ್ಲ, ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಟೈಮ್ 1 ಮಂತ್ ಬಿಟ್ಕೊಂಡು ಹೋಗ್ತೀವಲ್ಲ, ಅವ್ರು ಚೆಕ್ ಮಾಡ್ತಾರೆ ಇಂಪ್ರೂವ್ ಆಗಿದೆಯಲ್ಲ.
ಮತ್ತು ನೆಕ್ಸ್ಟ್ 4th ಮತ್ತೆ ಇನ್ನೂ ಒಂದು ಡೋಸ್ ವ್ಯಾಕ್ಸಿನೇಷನ್ ಇದೆ, ಕರ್ಕೊಂಡು ಹೋಗಬೇಕು. ಇನ್ಮೇಲೆ ಚೆನ್ನಾಗಾಗತ್ತೆ. ಅವರು ಒಂದು ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ, ಅದು ಹಾಕಿ ನೋಡಿ ಏನೋ ಕೊಡ್ತೀಯ ಅಂತ ಓಡ್ ಬಂತು. ಇನ್ನು ನಾನಿವತ್ತು ಸ್ವಲ್ಪ ಟೀ ಕುಡಿದ್ಬಿಟ್ಟು ಅದಾದಮೇಲೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡಬೇಕಾಯ್ತು. ಕೂದಲಿಗೆ ಎಣ್ಣೆ ಹಚ್ಚಿರಲಿಲ್ಲ. ಆಮೇಲೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕುತ್ಕೋತೀನಿ ಇವಾಗ. ಸ್ಕ್ಯಾಲ್ಪ್ಗೆ ಸ್ವಲ್ಪ ವಿಟಮಿನ್ ಡಿ, ಅಂದರೆ ಬಿಸಿಲು ತುಂಬ ಒಳ್ಳೆಯದಲ್ವ ನಮಗೆ, ಹೇರ್ ಫಾಲ್ಗೆ ಮೇನ್ ರೀಸನ್ ಅದು ಇರುತ್ತೆ. ನನಗೆ ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿಗೂ ಮತ್ತು ಅವ್ರ ಮಗಳಿಗೆ ಮಶ್ರೂಮ್ ಗ್ರೇವಿ ಆಯಿತು, ಪ್ರಗತಿಗೆ, ಪ್ರೀತಮ್ಗೆ ಮೊಟ್ಟೆದು ಮಾಡಿಕೊಟ್ಟೆ. ಇನ್ನು ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಹಂಗಾಗಿ ಕ್ವಿಕ್ಕಾಗಿ ಒಂದು ಟೊಮೊಟೊ ಅಂದರೆ ಚಟ್ನಿ ಥರ ಮಾಡ್ಕೊಂಡಿದ್ದೆ. ಸೂಪರ್ ಟೇಸ್ಟಿಯಾಗಿತ್ತು, ಹುಳಿ ಹುಳಿಯಾಗಿ. ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ಇದನ್ನು ತೊಗೊಂಡು ಬಂದಿದ್ರು. ಇದು ಟ್ಯಾರೋ ಸ್ಟೆಮ್ ಅಂತ ಬರುತ್ತೆ, ಒಂದು ಚೆನ್ನಾಗಿರುತ್ತೆ ಇದು ಮಾಡಿದ್ರೆ. ಈಗ ರೀಸೆಂಟಾಗಿ ನಾನು ರೆಸಿಪಿ ಟ್ರೈ ಮಾಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ರಿ, ಏನು ನಿಮ್ಮದು ಫೈನಾನ್ಷಿಯಲ್ ಸ್ಟೇಟಸ್ ಅನ್ನೋ ಥರ. ಹಂಗೆಲ್ಲ ಏನು ಸ್ಯಾಲ್ರಿ ತೊಗೊಳ್ತೀರಾ ನೀವು, ಹಿಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಸ್ವಲ್ಪ ಖರ್ಚಿನ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಿಮ್ಗೆ ಯಾಕೆ ಆ ಪ್ರಶ್ನೆ ಬಂತು ಅಂತ ನನಗೆ ಗೊತ್ತಿಲ್ಲ, ಅದೊಂದು ಕ್ಯೂರಿಯಾಸಿಟಿ ಇರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂದರೆ ಅಂದ್ಕೊಂಡು ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಫೈನಾನ್ಷಿಯಲಿ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಯಾವಾಗಲೂ ಎಲ್ಲರ ಲೈಫಲ್ಲೂ ಒಂದು ಏರುಪೇರು ಅಂತ ಇದ್ದೇ ಇರುತ್ತೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು, ಅಷ್ಟರಲ್ಲೇ ಇರೋದು ಇದೆಲ್ಲ. ಸೊ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಒಂದ್ಸರಿ ಮೇಲೋಗುತ್ತೆ, ಒಂದ್ಸರಿ ಕೆಳಗಾಗುತ್ತೆ, ಅದರಲ್ಲಿ ಏನು ಚಿಂತೆ ಇಲ್ಲ ನಮಗೆ. ಸೊ ಎಷ್ಟು ಬರುತ್ತೆ, ಎಷ್ಟು ಕಳಿತೀವಿ, ಎಷ್ಟು ಸೇವ್ ಮಾಡ್ತೀವಿ, ಇಷ್ಟೇ ಅಲ್ವಾ ಫೈನಾನ್ಷಿಯಲ್ ಸೇವಿಂಗ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟಸ್. ಅದ್ರದ್ದೊಂದು ಲಿಮಿಟ್ ನಮಗೆ ಚೆನ್ನಾಗಿ ಗೊತ್ತಿದ್ರೆ ನಾವು ಆರಾಮಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಮ್ಗೆ ಏನಂತಂದರೆ, ನಮಗೆ ಒಂದು ಸ್ಯಾಲ್ರಿ ಬರುತ್ತೆ, ನನ್ನ ಹಸ್ಬೆಂಡ್ಗೆ ಒಂದು ಪೆನ್ಷನ್ ಅಮೌಂಟ್ ಬರುತ್ತೆ, ಆಮೇಲೆ ಒಂದು ರೆಂಟ್ ಬರುತ್ತೆ, ನಾನು ಸ್ವಲ್ಪ ಅರ್ನಿಂಗ್ ಮಾಡ್ತೀನಿ. ಸೊ ಇದಿಷ್ಟು ನಮ್ಮ ಇನ್ಕಮ್. ಸೊ ಇದನ್ನು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ನಿಮಗೆ ನೆಕ್ಸ್ಟ್ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ, ನೋಡಿ ನಿಮಗೂ ಹೆಲ್ಪ್ ಆಗ್ಬೋದು. ಇನ್ನು ಆಗ್ಲಕಾಯಿ ಆಯಿತು, ಸ್ವಲ್ಪ ಸ್ವೀಟ್ ಎಲ್ಲ ಜಾಸ್ತಿ ತಿಂದಿರೋದ್ರಿಂದ ಈಗ ಆಗ್ಲಕಾಯಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆಗೆ ಕಡಲೆಬೇಳೆ, ಧನಿಯಾ, ಉದ್ದಿನ ಕಾಳು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಉದ್ದಿನ ಕಾಳಿನ ಜಾಗದಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಒಂದ್ಸರಿ ತೆಂಗಿನಕಾಯಿ ತುರಿ ಹಾಕ್ತೀನಿ, ಒಂದ್ಸರಿ ಉದ್ದಿನ ಕಾಳು ಹಾಕ್ತೀನಿ. ಅದ್ರ ಜೊತೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಎಷ್ಟನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು, ಹಾಗಲಕಾಯಿನೂ ಅದೇ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕಾಳೇನು ಫ್ರೈ ಮಾಡಿದ್ನಲ್ಲ ಅದನ್ನು ಚೆನ್ನಾಗಿ ರುಬ್ಬಿ ಮಸಾಲ ಮಾಡಿ ಈ ಥರ ಹಾಗಲಕಾಯಲ್ಲಿ ಸ್ಟಫ್ ಥರ ತುಂಬಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರಾ, ಎಣ್ಣೆ ಎಲ್ಲ ಸಪ್ರೇಟಾಗಿ ಗ್ರೇವಿ ಗಟ್ಟಿ ಆಗಬೇಕು, ಅಷ್ಟರೊಳಗೆ ಇದು ರೆಡಿ ಆಗಿಬಿಡುತ್ತೆ. ಇನ್ನು ಟ್ಯಾರೋ ಸ್ಟೆಮ್ ಇತ್ತಲ್ಲ, ಅದಕ್ಕೆ ಎಣ್ಣೆಗೆ ಸ್ವಲ್ಪ ಈರುಳ್ಳಿ, ಇದು ತುಂಬ ಸಿಂಪಲ್ಲು. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅದ್ರ ಜೊತೆಗೆ ಒಣಮೆಣ್ಸಿಕಾಯಿ, ಬೇಕಾದ್ರೆ ಸ್ವಲ್ಪ ಹಸಿರು ಮೆಣಸಿಕಾಯಿ ಹಾಕೋಬೋದು, ನಾನು ಹಾಕೊಂಡಿಲ್ಲ. ಇದಕ್ಕೆ ಟ್ಯಾರೋ ಸ್ಟೆಮ್ನ ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕಿ, ಮೇಲೆ ಅರಿಶಿನ, ಉಪ್ಪು, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಒಂಚೂರು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಅಷ್ಟೇ. ಅದು ಸ್ಟೆಮ್ ಒಂದು 10 ನಿಮಿಷನೂ ಬೇಡ, 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಬಂಗಾರಿ ಚಿನ್ನು, ಮ್ಯಾಮು ನಿಂಗೆ ಹೆಂಗೆ ಕಿವಿ ಏನು ಮಾಡ್ತಾರೆ? ಲೊಕ್ಟ ಬರ್ತದ? ಹೆಂಗ್ ಮಾಡ್ತಾರೆ ತೋರ್ಸು. ಹಿಂಗ್ ಕೀಳ್ತಾರಾ? ಅವಾಗ ನೀನೇನು ಹೇಳ್ತೀಯಾ? ಏನಂತ ಹೇಳ್ತೀಯ ಮ್ಯಾಮ್ಗೆ? ಹಂಗಂತೀಯಾ? ನೀನ್ ಗಲಾಟೆ ಮಾಡ್ತೀಯ ಅನ್ಸುತ್ತೆ ಹಂಗಾದ್ರೆ. ಗಲಾಟೆ ಮಾಡ್ತೀಯ ನೀನು? ಮ್ಯಾಮು ಕಿವಿ ಕಿತ್ತ? ಗಲಾಟೆ ಮಾಡ್ತೀಯ ನೀನು? ಯಾಕೆ ಗಲಾಟೆ ಮಾಡ್ತೀಯ ನೀನು? ಯಾಕೆ ಗಲಾಟೆ ಮಾಡೋದು? ಪ್ರೀತಾಮ್ ಚುಪ್ ಅಂತಾರ ಅವರು. ಅವ್ರ ಹಂಗಂತಿದಂಗೆ ನೀನ್ ಚುಪ್ ಆಗ್ಬಿಡ್ಬೇಕಪ್ಪ. ನೀನ್ ಈ ತರ ಆಡಿದ್ರೆ ಯಾರಲ್ಲಿ ನಿನ್ನ ಕೂರ್ಸ್ಕೊತಾರೆ ನೋಡು. ನಾನಾಗಿದ್ರೆ ಮಧ್ಯ ಮಧ್ಯ ನನ್ನ ಮಗ ಕ್ಯೂಟಾಗಿ ಮಾತಾಡ್ತಾ ಇರ್ತಾನಲ್ಲ, ಅದನ್ನು ಕೇಳಿಸ್ಕೊಳ್ಳೋಕೆ ನನಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಎಷ್ಟೊಂದು ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಕೆಲವೊಂದು ಮಾತ್ರ ಮಾಡ್ತೀನಿ. ಇನ್ನು ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಇದಕ್ಕೆ ಊಟ. ನೀವು ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಒಂದು ಸಣ್ಣ ಕಪ್ಪಷ್ಟೇ ಅನ್ನ ಕೊಟ್ಟಿದ್ದೀನಿ, ಪಲ್ಯ ಎಲ್ಲ ರೆಡಿ ಮಾಡಿ ಮಜ್ಜಿಗೆ ಜೊತೆ ಊಟ ಮುಗಿಸ್ಕೊಂಡ್ವಿ. ಲಾಸ್ಟು 1-2 ವಿಡಿಯೋದಲ್ಲಿ ಕೇಳಿದ್ರಿ ಗೋಲ್ಡ್ ಸ್ಕೀಮ್ ಬಗ್ಗೆ, ಮತ್ತು ನೀವು ಅಮೌಂಟ್ ಹೆಂಗೆ ಸೇವ್ ಮಾಡ್ತೀರಾ ಅಂತ. ನನ್ನ
ಒಂದು ದೊಡ್ಡ ಸೇವಿಂಗ್ಸ್ ಬಂದು ಈ ಒಂದು ಭೀಮಾ ಜ್ಯುವೆಲರ್ಸಲ್ಲಿ ಗೋಲ್ಡ್ ಸ್ಕೀಮ್ ಹಾಕೋದು. ಅದು ಒಂದೇ ನನ್ನ ಒಂದು ದೊಡ್ಡ ಸೇವಿಂಗ್ಸ್ ಅಂತ ಹೇಳ್ಬೋದು. ಅದ್ರದ್ದು ಎಫೆಕ್ಟ್ ಹೆಂಗಾಯ್ತು ಅಂತ ಅಂದರೆ, ಈ ಸರಿ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಲ್ವಾ. ನಾನು ಹಾಕಿದಾಗ ಪರ್ ಗ್ರಾಮ್ಗೆ 8,000 ರೂಪಾಯಿ ಇತ್ತು. ಅಲ್ಲಿಂದ ನಾನು ಹಾಕೊಂಡು ಬಂದಿದ್ದು ಲಾಸ್ಟ್ ಇನ್ನೊಂದು 3 ಕಂತು ಇರಬೇಕಾದ್ರೆ 13 ತನಕ ಹೋಯ್ತು ಅಷ್ಟೇ. ಆಮೇಲೆ 15 ತನಕ ಹೋಯ್ತು. ಇವಾಗ ನನಗೆ ಹೆಂಗೆ ಅಂತಂದರೆ, ನಾನು 8,000 ರೂಪಾಯಿ ಗ್ರಾಮ್ಗೆ ಹೆಂಗೆ ಕೊಟ್ಟಿದ್ನೋ ಅದೇ ಇದನ್ನ ಗ್ರಾಮ್ ಲೆಕ್ಕದಲ್ಲಿ ಇವಾಗ ನನಗೆ ಕೊಡ್ತಾರೆ. ಟೋಟಲ್ ಆಗಿ 33 ಗ್ರಾಮ್ ಅಷ್ಟು ಆಗಿದೆ. ನಾನು ಮಂಗಲ ಚೈನ್ ಮಾಡಿಸ್ಕೋಬೇಕು ಅಂತಾನೆ ಅದನ್ನ ಸ್ಕೀಮ್ ಹಾಕಿದ್ದೆ. ಸೊ ಅದ್ರ ಡೀಟೇಲ್ಸ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ನಾನು ಹೇಳ್ತೀನಿ ಯಾವ್ದು ಬೆಸ್ಟು. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಅಂದರೆ ಸೂಟ್ ಅನಿಸುತ್ತೆ ಅಥವಾ ನಿಮ್ಗೆ ಯಾವುದು ಸೂಕ್ತ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಇದು ಯಾವಾಗ ಮಾಡಿಸಿದೆ ಗೊತ್ತಾ, ಈ ಡಿಸೈನು ಮಾಂಗಲ್ಯ ಚೈನ್ಗೆ ಅಂತ ಹೇಳ್ಬಿಟ್ಟೆ ಮಾಡಿಸಿದ್ದು. ಆಯಿತು, 1 ವರ್ಷದ ಮೇಲಾಯಿತು. ನಮ್ಮ ಮನೆಯವ್ರಿಗೆ ನಾನು ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟನಲ್ಲ, ಆ ಒಂದು ಗಿಫ್ಟ್ ಜೊತೆಗೆ ಅದು ಸ್ಕೀಮಲ್ಲೇ ಅದನ್ನು ಇಲ್ಲ, ಸ್ಕೀಮ್ ಕಂಪ್ಲೀಟಾಗಿ ನಾನು ಕೈ ಚೈನ್ ತೊಗೊಂಡಿದ್ದೆ. ಇದು ನಾನು ಎಕ್ಸ್ಟ್ರಾ ಮಾಡಿಸ್ಕೊಂಡೆ. ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಗೋಲ್ಡು. ಇಮಿಡಿಯೇಟಾಗಿ ಈ ಚೈನ್ ಇದೆಯಲ್ಲ ಇದನ್ನು ಹಾಕಿಬಿಟ್ಟು ಮಾಡಿಸ್ಕೊಂಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿಸಿಟ್ಕೊಂಡೆ. ಆಮೇಲೆ ಇದು ಬೇಡ, ಇದು ಹಾಕೋದು ಇದು ಇರಲಿ, ಎಕ್ಸ್ಟ್ರಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ವರ್ಷ ವೆಯ್ಟ್ ಮಾಡೋಣ, ಕಂತು ಥರ ಕಟ್ಕೊಂಡು ಹೋಗೋಣ, ಅದು ಮುಗಿದ ಮೇಲೆ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು 1 ವರ್ಷ ಆಯಿತು ಇದನ್ನು ತೊಗೊಂಡು. ಅದ್ರ ಜೊತೆಗೆ ನಾವೇನಾದರೂ ತೊಗೊಂಡಾಗ ಇಷ್ಟು ಕಾಯಿನ್ ಎಲ್ಲ ಇದೆ ನನ್ನ ಹತ್ರ. ಇದನ್ನು ಯಾವುದಾದ್ರು ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಬಿದ್ದರೆ ಅದ್ರ ಜೊತೆಗೆ ಮೈನಸ್ ಮಾಡಿಸ್ಕೊಳ್ಳೋದು. ಏನು ಒಂದು ಹಬ್ಬ ಅಂದ್ರೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಮಿಲಿಗ್ರಾಮ್ ಅಂದ್ರೂ ತುಂಬ ಜಾಸ್ತಿ. ಭೀಮಾದವರೇ ಕೊಟ್ಟಿರೋದ್ರಿಂದ ಅವ್ರು ಕರೆಕ್ಟಾಗಿ ನಂಗೆ ವಾಪಸ್ ತೊಗೊಳ್ತಾರೆ. ಸೊ ಇವತ್ತು ಏನಂತಂದರೆ ಸ್ಕೀಮ್ ಮುಗೀತು ನಂದು. 3,30,000 ನಾನು ಕಟ್ಟಿದ್ದೀನಿ. ಸೊ 33 ಪಾಯಿಂಟ್ ಸಮಥಿಂಗ್ ಗ್ರಾಮಲ್ಲಿ ಬಂದಿದೆ. ನನಗೆ ಚೈನು ಸಿಂಗಲ್ ಆಗಬೇಕು, ಡಬಲ್ ಬೇಡ. ಈ ಡಿಸೈನ್ಗೆ ಸಿಂಗಲ್ ಆಗಿ ಶಾರ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೋಬೇಕು ಅಂತ, ರೆಡಿ ಅಂತೂ ಬೇಡ. ಇವೆಲ್ಲ ನಾನು ರೆಡಿ ತೊಗೊಂಡಿದ್ದು. ಬೀಳ್ತೀಯ ಪ್ರೀತಮ್, ಅದಕ್ಕೆ ಮತ್ತೆ ರೆಡಿ ತೊಗೊಳ್ಳೋದು ಬೇಡ. ಅದು ಕಟ್ಟಾಗ್ತಾ ಇತ್ತು ಅವಾಗವಾಗ, ಈ ಚೈನ್ ಕೊಂಡಿ ಕಟ್ಟಾಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಸರಿ ಮಾಡಿಸ್ಬೇಡ ಅಂತ. ಇನ್ನೊಂದು ತಿಂಗಳಲ್ಲಿ ನನಗೆ ಅದು ಮೆಚುರಿಟಿ ಡೇಟ್ ಇದೆ. ಇವಾಗ ಹೋಗಿ ಮಾಡಿಸಿದ್ರೆ ನನಗೆ ಕೊಡ್ತಾರೆ. ನಾನು ಒಂದಿಷ್ಟು ನಾನೇ ಜಾಸ್ತಿ ಚಿನ್ನ ತೊಗೊಂಡಿಲ್ಲ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅಂದರೆ ಈ ಭೀಮಾ ಜ್ಯುವೆಲರ್ಸ್ ಆ ಸ್ಕೀಮಿಂದಾನೇ ತೊಗೊಳಕ್ಕಾಗಿದ್ದು, ಇಲ್ಲಾಂದರೆ ನಾನು ತೊಗೊಳಕ್ಕಾಗ್ತಾ ಇರಲಿಲ್ಲ. ಏನದು ಏನಿಂಗಂದರೆ ಇದಾ ಏನಿದು ಹಾಂ, ಪ್ರೀತಮ್ ರೆಡಿ. ಎಲ್ಲ ಬಂದಮೇಲೆ ಆರಾಮಾಗಿ ಹೋಗೋಣ, ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ. ಮತ್ತೆ ಇನ್ನೇನಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ನೋಡೋಣ ಯಾವುದಾದ್ರೂ, ನಾನು ಎಷ್ಟು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಅದೇ ಥರ ಮಾಡಿಕೊಟ್ರೆ ಓಕೆ, ಮಾಡಿಲ್ಲ ಅಂದರೆ ಅವ್ರ ಹತ್ರ ಇರೋ ಡಿಸೈನ್ನೇ ಸೆಲೆಕ್ಟ್ ಮಾಡಿ ಮಾಡಿಸ್ಕೊಂಡು ಬರೋದು. ಸೊ ನನ್ನ 1 ವರ್ಷದ ಕನಸಿಗೆ ಇವತ್ತು ಮಂಗಲ್ಯ ಚೈನ್ ಮಾಡಿಸ್ಕೊತಾ ಇದ್ದೀನಿ. ಸೇಮ್ ಇದು ಅಷ್ಟೇ, 30 ಗ್ರಾಮೇ ಇರೋದು. ಈಗ ಮಾಡಿಸ್ಕೊತಾ ಇರೋದು 30, ಬಟ್ ಇದು 2 ಚೈನ್ ಇದೆ. ಅದನ್ನು ನಾನು ಸಿಂಗಲಲ್ಲಿ ಮಾಡಿಸ್ಕೊತೀನಿ ಅಷ್ಟೇ. ಸೊ ಬನ್ನಿ ಬೇಗ ಹೋಗಿ ಇದು ಮಾಡೋಣ. ಅದ್ರ ಜೊತೆಗೆ ನಾನು ನಿಮಗೆ ಗೋಲ್ಡ್ ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ, ಯಾವ ಥರ ಹಾಕೋದು, ಯಾವ್ದು ಹಾಕಿದ್ರೆ ಬೆಸ್ಟು, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಮತ್ತು ನಮ್ಮ ಸೇವಿಂಗ್ಸ್ ಮೇನ್ ಇದೇನೆ ಅಷ್ಟೇ. ಸೊ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ. ನಮ್ಮ ಇನ್ಕಮ್ ಬಂದು ನನ್ನ ಸ್ಯಾಲ್ರಿ, ನನ್ನ ಹಸ್ಬೆಂಡ್ ಸ್ಯಾಲ್ರಿ ಇದೆ, ಅವರು ದುಡಿತಾರೆ, ಅವ್ರಿಗೆ ಪೆನ್ಷನ್ ಬರುತ್ತೆ ಮತ್ತು ಸ್ವಲ್ಪ ರೆಂಟ್ ಬರುತ್ತೆ ನಮಗೆ. ಸೊ ಇದಿಷ್ಟು ನಮ್ಮ ಇನ್ಕಮ್ಮು. ಅದ್ರ ಜೊತೆಗೆ ನಾವು ಏನು ಖರ್ಚು ಮಾಡ್ತೀವಿ ಆ ಖರ್ಚನ್ನ ನಾವು ತೂಗಿಸ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ನಮಗೆ ಒಂದಿಷ್ಟು ಇನ್ಕಮ್ ಮತ್ತು ನಾವು ಖರ್ಚು ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ನಾವು ಅಷ್ಟೇ ಇಲ್ಲಿ ರೆಂಟ್ ಕಟ್ತೀವಿ, ಎಕ್ಸ್ಟ್ರಾ ಒಂದಿಷ್ಟು ಬಿಲ್ ಅಂತ ಅಂದರೆ ಎಲೆಕ್ಟ್ರಿಸಿಟಿ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ವಾಟರ್ ಬಿಲ್, ಇದೆಲ್ಲ ಎಕ್ಸ್ಟ್ರಾ ಬರುತ್ತೆ ನಮಗೆ. ಒಂದು ಸ್ಕೂಲ್ ಫೀಸು, ರೇಷನು, EMI, ಪರ್ಸ್ನಲ್ ಅಂತ ಸ್ವಲ್ಪ ನಾನು ನಮ್ಮನ ಮನೆಗೆಲ್ಲ ಸ್ವಲ್ಪ ಜಾಸ್ತಿ ಹೋಗ್ತೀನಲ್ಲ, ಅದಿಷ್ಟು ನಮ್ಮ ಖರ್ಚು, ಅದಿಷ್ಟು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಲ್ಲದೆ ನಾವು ಖರ್ಚು ತುಂಬ ಜಾಸ್ತಿ ಮಾಡಲ್ಲ. ಯಾವುದೋ ಫ್ಯಾನ್ಸಿ ಥಿಂಗ್ಸ್ ತೊಗೊಳ್ಳೋದಿರ್ಬೋದು ಅಥವಾ ಒಂದು ಟ್ರಿಪ್ ಜಾಸ್ತಿ ಹೋಗೋದು, ಈ ಥರ ಏನೂ ಮಾಡೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಪ್ರಾಪರಾಗಿ ಅರ್ಥ ಮಾಡಿಕೊಂಡು ನಾವು ಓಕೆ ಥರ ಮ್ಯಾನೇಜಬಲ್ ಆಗಿದ್ದೀವಿ ಅಂತ ನನಗೆ ಅನಿಸುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ನಮ್ಮ ಸೇವಿಂಗ್ಸ್ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದು ಮೇನ್ ಅಲ್ವಾ, ನಾವೇನು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅಂತ ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ಪ್ಲ್ಯಾನ್ ಮಾಡ್ತೀನಿ. ಅಂದರೆ ಒಂದೆಲ್ಲೋದ್ರೂ ಚೀಟಿ ಹಾಕೋದು, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ. ಮತ್ತು ಗೋಲ್ಡ್ ಸ್ಕೀಮ್ ಇದು ಬಂದು ನನ್ನ ಒಂದು ಬಿಗ್ ಸೇವಿಂಗ್ ಅಂತಲೇ ಹೇಳ್ಬೋದು.
ಹೇಳ್ಬೋದು. ನನ್ನ ಮನಿ ಸೇವಿಂಗ್ಸಲ್ಲಿ ಇದು ಒಂದೇ ಜಾಸ್ತಿ ನಾನು ಫೋಕಸ್ ಮಾಡಿ ಸೇವ್ ಮಾಡಿರೋ ಅಂಥದ್ದು. ಅಟ್ಲೀಸ್ಟ್ ಆ ಪ್ಲ್ಯಾನ್ ಇದ್ದಿದ್ದಕ್ಕೆ ನನಗೆ ಲೈಫಲ್ಲಿ ಎಷ್ಟು ಖರ್ಚು ಆಗಿ ಹೋದ್ರೂ ಒಂದಿಷ್ಟು ಸೇವಿಂಗ್ಸ್ ಅಂತ ನಮ್ಮ ಲೈಫಲ್ಲಿ ಆಯಿತು. ಹಾಗಾಗಿ ಇದು ಒಂದು ನನ್ನ ಸೇವಿಂಗ್ಸ್ ಅಂತ ಹೇಳ್ಬೋದು. ನಾನು ಹೋಮ್ ಮೇಕರ್ ಆಗಿ ನನ್ನ ಕೈಲಾಗಿದ್ದಿಷ್ಟೇ. ಸೊ ಹಾಗಾಗಿ ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತ ಇದೊಂದನ್ನು ನಾನು ಮಾಡ್ಕೊಂಡು ಬಂದೆ ಸುಮಾರು ವರ್ಷಗಳಿಂದ. ಹಾಗಾಗಿ ಇವತ್ತು ಆ ಒಂದು ಸ್ಕೀಮಲ್ಲೇ ನಾನು 33 ಗ್ರಾಮ್ ಅಷ್ಟು ನನಗೆ ಈಗ ನಾನು ಸ್ಕೀಮಲ್ಲಿ ತೊಗೊಂಡಿರೋಂಥದ್ದು. ಅದಕ್ಕೆ ಮಾಂಗಲ್ಯ ಚೇನ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಡಿಸೈನ್ ನೋಡ್ತಾ ಇದ್ದೀನಿ. ನೋಡಬೇಕು ನನಗೆ ಯಾವುದು ಇಷ್ಟ ಆಗುತ್ತೆ ಅಂತ. ನನ್ನ ಹತ್ರ ಒಂದು ಕರಿಮಣಿ ಸರ ಆಯಿತು, ಎಕ್ಸ್ಚೇಂಜ್ ಮಾಡಿ ಈ ಥರ ತಾಳಿ ಸರ ತೊಗೋಬೇಕಂತ ಸುಮಾರು ದಿನದಿಂದ ಅನ್ಕೋತಾ ಇದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ನನ್ನ ಹತ್ರ ಈಗಿರೋ ಚೈನನ್ನು ಹಾಕಿ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅದ್ರ ಮೇಲೆ ಸುಮಾರು ಮೇಕಿಂಗ್ ಚಾರ್ಜಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಸೊ ಇದೆಲ್ಲದ್ರ ಜೊತೆಗೆ ನೆಮ್ಮದಿಯಾಗಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ನೆಮ್ಮದಿಯಾಗಿದ್ದೀವಿ. ಒಂಥರ ಹ್ಯಾಪಿ ಲೈಫ್, ಅದರಲ್ಲಿ ಏನೂ ಡೌಟೇ ಇಲ್ಲ ನಮಗೆ. ಟೆನ್ಷನ್ ಇಲ್ವಾ, ಸ್ಟ್ರೆಸ್ ಇಲ್ವಾ ಅಂತ ಅಂದರೆ ಇಲ್ಲ, ಖಂಡಿತವಾಗ್ಲೂ ಟೆನ್ಷನ್ ಇದೆ ಲೈಫಲ್ಲಿ, ಅದು ಇದ್ದೇ ಇರುತ್ತೆ. ಮೇನ್ ಪ್ರಾಪರಾಗಿ ಇನ್ನೂ ನಾವು ಬೆಟರ್ ಲೈಫ್ನ ಲೀಡ್ ಮಾಡ್ಬೋದಾಗಿತ್ತು. ಯಾವಾಗ ಅಂತಂದರೆ ನಾವು ಫೈನಾನ್ಷಿಯಲಿ ಪ್ಲ್ಯಾನ್ ಮಾಡ್ಕೊಂಡು ಇದ್ದಿದ್ರೆ ಲೈಫಲ್ಲಿ ನಾವು ತುಂಬ ಚೆನ್ನಾಗಿರ್ತಾ ಇದ್ವಿ. ಹಸ್ಬೆಂಡ್ ಜಾಬಲ್ಲಿದ್ದಾಗ ಸೊ ನಾವು ಇನ್ನೊಂಚೂರು ಪ್ಲ್ಯಾನ್ ಮಾಡಬೇಕಿತ್ತು ಅನ್ನೋದು ನನಗೆ ಯಾವಾಗಲೂ ಅನಿಸೋದು. ಸೊ ಅದೆಲ್ಲ ಆಗಿದ್ದು ಹಳೇದಾಗಿದೆ. ಬಟ್ ಈಗೇನು ನಮಗಿದೆ, ನಾವಿಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಆ್ಯಂಡ್ ಫೈನಾನ್ಷಿಯಲಿ ಏನಾದರೂ ಒಂದು ಸ್ಟೆಪ್ ಮುಂದೆ ಇಡಬೇಕಂದ್ರೆ ತುಂಬ ಯೋಚನೆ ಮಾಡಿ ಇಬ್ಬರು ಸ್ಟೆಪ್ ತೊಗೊಳ್ತಾ ಇದ್ದೀವಿ. ಸೊ ಅದು ಒಂದು ಖುಷಿ ನಂಗೆ ಜಾಸ್ತಿನೇ ಇದೆ ಆ ಒಂದು ಚೇಂಜಸ್ಸಿಂದ. ಬರ್ಬೇಕಾದ್ರೆ ಹೋಗೋಣ. ನಂದು ಈಗ ಇವಳ್ದು ತೆಲುಗು, ನಂದು ಹಿಂದಿ. ಕನ್ನಡ ಮಾತಾಡ್ತೀಯ? ಕನ್ನಡ ಯಾವ್ಯಾವ ಭಾಷೆ ಮಾತಾಡ್ತೀಯ? ಹಿಂದಿ, ಕನ್ನಡ, ತೆಲುಗು ಅಷ್ಟೇ. ಹಿಂದಿ, ಕನ್ನಡ, ತೆಲುಗು ಎಲ್ಲ ಬರುತ್ತಾ? ಮಲ್ಟಿಪಲ್. ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ ಮುಗಿಸ್ಕೊಂಡು ಬಂದ ಎಲ್ಲ ಎಲ್ಲ ಮುಗಿತಾ? ಕನ್ನಡ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಯಾವ್ದು? ಹಿಂದಿ ಅಂತ ಯಾವುದು? ಯಾವ ಸೀಟು? ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಬ್ಬರು ಮಕ್ಕಳು ನಾವು ಕಾರಿಂದ ಹೇಳಿದ ತಕ್ಷಣ ನಮ್ಗೆ ಏನಾದರೂ ತಿನ್ನೋದಕ್ಕೆ ಕೊಡಿಸಿ ಅಂತ ಕೇಳಿದ್ರು. ಆಮೇಲೆ ನಮ್ಮ ಮನೆಯವ್ರು ಕಾಸು ಕೊಡೋಣ ಅಂತ, ಬೇಡ ಏನಾದರೂ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ನನಗೆ ಸುತ್ತಮುತ್ತ ಹಣ್ಣಿನ ಅಂಗಡಿ ಎಲ್ಲೂ ಸಿಗಲಿಲ್ಲ. ಹಂಗಾಗಿ ಅಲ್ಲೇ ಇದೆ ಬನ್ನಿ ಶಾಪ್ ಅಂತ ಅವರೇ ಕರ್ಕೊಂಡು ಹೋದ್ರು. ದೇವಸ್ಥಾನ ಹತ್ರ ಇದೆ. ಏನು ಬೇಕು ನಿಮಗೆ ಅಂತ ಅಂದ ತಕ್ಷಣ ತಿನ್ನೋದನ್ನ ಮರ್ತ್ಬಿಟ್ರು. ನಮಗೆ ಕಲರ್ ಪೆನ್ಸಿಲ್ ಬೇಕು ಮತ್ತು ಪೆನ್ಸಿಲ್ ಬೇಕು ಅಂತ ಕೇಳಿದ್ರು. ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನೀವು ಬರಿತೀರಾ ಅಂದರೆ ಹಾಂ ನಾನು ಕಲರೆಲ್ಲ ಮಾಡಿದ್ರೆ ಸ್ಕೂಲಲ್ಲಿ ನನಗೆ ಒಳ್ಳೆ ಇದು ಹೇಳ್ತಾರೆ. ಹಾಗಾಗಿ ನನಗೆ ಕಲರ್ ಪೆನ್ಸಿಲ್ ಬೇಕು ಅಂತ ಹೇಳಿದ್ರು. ಒಂದು ಕಲರ್ ಪೆನ್ಸಿಲು ಮತ್ತು ಹಾಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಮಿಲ್ಕ್ ಬಿಸ್ಕೆಟ್ ಕೊಡಿಸ್ಬಿಟ್ಟು ಕಳಿಸ್ದೆ. ಸೊ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಎಷ್ಟು ನನಗೆ ಹೆಂಗಾಯಿತು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರಿಬ್ಬರನ್ನು ನೋಡಿ. ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂತ ಅಂದರೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾವು ಬೆಳೀತಾ ಇರೋದು, ನಮ್ಮ ಮಕ್ಳಿಗೆ ಬೆಳೀತಾ ಇರೋದು ತುಂಬ ಕಮ್ಮಿ ಅಂತ ಯೋಚನೆ ಮಾಡ್ತೀವಿ. ಇನ್ನೂ ಏನೇನೋ ಕೊಡಬೇಕಿತ್ತು, ಹೆಂಗೆಂಗೋ ಇಡ್ಸ್ಕೋಬೇಕಿತ್ತು ಅಂತ. ಇವನ್ನೆಲ್ಲ ನೋಡಿದಾಗ ಅಂದರೆ ಏನೋ ಜೀವನದಲ್ಲಿ ಕಮ್ಮಿ ಇದೆ, ಅವ್ರಿಗೇನೋ ಕಮ್ಮಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಬುದ್ಧಿ ಇದೆ ನೋಡಿ, ಅದು ತುಂಬ ಚೆನ್ನಾಗಿದೆ. ಮನುಷ್ಯಂಗೆ ಮೇನ್ ಅದೇ ತಾನೇ ಬೇಕಾಗಿದ್ದು. ಅವ್ರು ಬಂದ ತಕ್ಷಣ ಅದನ್ನ ಕೇಳಿದ್ದು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪ್ರಗತಿಗೆ ಅದನ್ನೇ ಹೇಳ್ತಾ ಇದ್ದೆ ನಾನು. ಅವ್ರಿಗೂ ಒಂದು ಕ್ಷಣ ಒಂಥರ ಅನ್ನಿಸ್ತು. ತುಂಬ ಖುಷಿ ಆಯಿತು. ಅದನ್ನೇ ಪ್ರಗತಿ ಹತ್ರ ಹೇಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಏನೋ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಖುಷಿ ಆಯಿತು. ಅವ್ರು ನನಗೆ ಕಲರ್ ಪೆನ್ಸಿಲ್ ಕೊಡಿಸಿ ಅಕ್ಕ ಅಂತ ಕೇಳಿದ್ದು. ಫಸ್ಟ್ ಅವ್ರು ತಿಂಡಿ ಕೇಳಿದ್ರು, ಆಮೇಲೆ ಸರಿ ಏನಾದರೂ ಕೊಡ್ಸೋಣ ಪಾಪ ತಿನ್ಬೇಕೇನೋ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಕ್ಕೆ ಹಂಗೆ ಹೇಳಿದ್ರು. ಇದು ನಾನು ವಿಡಿಯೋ ಮಾಡಬೇಕಾಗಿರಲಿಲ್ಲ, ಹುಡ್ಗಿ ಗುಣ ನಂಗೆ ಇಷ್ಟ ಆಗೋಯ್ತು. ಹಾಗಾಗಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿಕೊಂಡೆ.
ಇವಾಗ ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಸುಮಾರು ಜನ ಅದು ಡೌಟಿಂದ ಕೇಳ್ತಾ ಇರೋದು. ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗಲೂ ನನ್ನ ಹಸ್ಬೆಂಡ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬ್ಗೆ. ಸುಮಾರು ಎಕ್ಸಾಮ್ಸ್ ಬರೆದಿದ್ದಾರೆ, ಸುಮಾರು ಅಪ್ಲಿಕೇಶನ್ ಹಾಕಿದ್ದಾರೆ. ಯಾವುದಾದ್ರೂ ಒಂದು ಆಗುತ್ತೆ ಪಕ್ಕ ಅನ್ನುವಂಥ ಒಂದು ಕಾನ್ಫಿಡೆಂಟಲ್ಲಿ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮನೆಯವ್ರದ್ದು ಒಂದು ಓನ್ ವೆಹಿಕಲ್ ಇದೆ. ಅದ್ರ ಬಗ್ಗೆ ಕೀಳಾಗಿ ಮಾತಾಡಿದ್ರು ನಾನು ಯಾವುದನ್ನು ನೆಗೆಟಿವ್ನ ಇಲ್ಲಿ ಇದು ಮಾಡೋಕ್ಕೆ ಹೋಗಲ್ಲ. ಅಂದಿರೋ ಬುದ್ಧಿ ಅಂಥದ್ದು ಅಂತ ಬಿಟ್ಬಿಡ್ತೀನಿ. ಇಲ್ಲಿ ಯಾವುದು ದೊಡ್ಡ ಕೆಲಸ ಚಿಕ್ಕ ಕೆಲಸ ಕೈ ಕಟ್ಟಿ ಕೂತಿಲ್ಲ ನನ್ನ ಹಸ್ಬೆಂಡ್. ಏನೋ ಒಂದು ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ಖುಷಿ, ಹೆಮ್ಮೆ ಇದೆ. ಸ್ವಂತ ವೆಹಿಕಲ್ ಇದೆ, ಅದಕ್ಕೆ ಒಬ್ಬರು ಡ್ರೈವರು ಮತ್ತು ಹೆಲ್ಪರ್ ಇದ್ದಾರೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ಹೇಳಿ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಅವರು ದುಡಿತಾ ಇದ್ದಾರೆ, ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಬ್ರಿಗೆ ಸಂಬಳನೂ ಕೊಡ್ತಾ ಇದ್ದಾರೆ, ಅದು ಖುಷಿ. ಅವರು ಯಾವಾಗ ರಿಟೈರ್ಮೆಂಟ್ ತೊಗೊಂಡು ಬಂದರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು 4-5 ಜನಕ್ಕೆ ಸಂಬಳ ಕೊಡ್ತಾನೆ ಬಂದಿದ್ದಾರೆ. ಸೊ ಅಟ್ಲೀಸ್ಟ್ ಅವ್ರದ್ದು ಫ್ಯಾಮಿಲಿ ನಡೀತಾ ಇದೆ ಅಲ್ವಾ ನಮ್ಮಿಂದ, ಅದು ನನಗೆ ಖುಷಿ ಇದೆ. ಅದಕ್ಕೆ ನನಗೆ ಹೆಮ್ಮೆನೂ ಇದೆ. ಸೊ ಅದಕ್ಕೆ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ನೋಡೋಣ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಸಿಗ್ಬೋದು ಅಂತ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ. ಯಾವ ಕೆಲಸನೂ ಮೇಲೆ ಕೀಳು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಅಂದ್ಕೊಂಡಿಲ್ಲ. 17 ವರ್ಷ ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ, ಒಂದು ಒಳ್ಳೆ ಪೆನ್ಷನ್ ತೊಗೊಳ್ತಾ ಇದ್ದೀನಿ, ಸ್ವಂತ ಮನೆ ಇದೆ, ನನಗೆ ಯಾವುದೂ ರಿಸ್ಕ್ ಬೇಡ, ನಾನು ಆರಾಮಾಗಿ ಕೂತ್ಕೊಂಡೆ ಜೀವನ ಮಾಡ್ತೀನಿ. ಇದೂ ಮಾಡ್ಬೋದಾಗಿತ್ತು, ಇಲ್ಲ ಸಿಂಪಲಾಗಿ ಎಲ್ಲಾದರೂ ಸಣ್ಣ ಕೆಲಸ ಮಾಡ್ಕೊಂಡು. ಅದು ಅವ್ರ ಥಾಟ್ಸಲ್ಲೇ ಇಲ್ಲ. ಸೊ ಹಾಗಾಗಿ ತುಂಬ ಖುಷಿ ಇದೆ ನನಗೆ. ಅವರು ಆರ್ಮಿಯಲ್ಲಿದ್ದು ಖುಷಿ, ಬಂದ ಮೇಲೆ ಮಾಡ್ತಾ ಇರೋದು ಖುಷಿ. ಸೊ ಇದಿಷ್ಟು ಅವ್ರ ಕೆಲಸದ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಲವರಿಗಂತೂ ಸಿಕ್ಕಾಪಟ್ಟೆ ಡೌಟ್ ಇತ್ತು, ಯಾಕೆ ಇವರು ಇಷ್ಟು ರೆಂಟ್ ಹೆಂಗೆ ಕಟ್ತಾರೆ, ಇವರು ಹೆಂಗೆ, ಅದು ಅವ್ರಿಗೆ ನಮ್ಮ ಮನೆಯವ್ರು ಕೆಲಸ ಮಾಡಲ್ಲ ಅನ್ನೋದು ಅವರು ಯೋಚನೆ. ಅವ್ರು ಇವತ್ತು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ದುಡಿತಾರೆ. ಅಂದರೆ ಅವ್ರದ್ದೇ ಸ್ವಂತ ಕೆಲಸ ಆಗಿರೋದ್ರಿಂದ ಅವರು ಹೋಗಲೇಬೇಕಂತ ಏನಿಲ್ಲ, ಆರಾಮಾಗಿ ಮನೇಲಿದ್ದು ಮಾಡ್ತಾರೆ. ನಾನು ಯಾವತ್ತು ನಮ್ಮ ಮನೆಯವ್ರ ಜೊತೆ ಇರಬೇಕು ಅಂತ ಒಂದು ಮಾತು ಹೇಳಿದ್ರೆ ಅವತ್ತು ನಮ್ಮ ಹುಡುಗರು ಕೆಲಸಕ್ಕೆ ಹೋಗಿರ್ತಾರೆ. ಅವ್ರ ಪಾಡಿ ಅವ್ರ ಕೆಲಸ ಮಾಡ್ತಾರೆ, ನಮ್ಮ ಮನೆಯವ್ರ ಮನೇಲಿ ಇರ್ತಾರೆ. ಈ ಥರ ಅವ್ರದ್ದು ಕೆಲಸ. ಸೊ ನಮ್ಮದು ಒಂಥರ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ತುಂಬ ಸ್ಯಾಟಿಸ್ಫೈಡ್ ಇದೆ, ನಮಗೆ ಖುಷಿ ಇದೆ. ಅಂದರೆ ಈ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಹೇಳಬೇಕಂತಂದರೆ ತುಂಬ ಪ್ಲ್ಯಾನ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಭೀಮಾ ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಿದ್ದೆ. ಸೊ ಇವಾಗ ಸುಮಾರು ಸ್ಕೀಮ್ ಇದೆ. ನೀವು ಹೋಗಿ ನಿಯರ್ ಯಾವುದಾದ್ರೂ ಭೀಮಾ ಗೋಲ್ಡ್ ಶಾಪ್ ಹತ್ರ ಅಲ್ಲಿ ಕೇಳಿ, ಯಾವುದಾದ್ರೂ ನಿಮಗೆ ಬೆಸ್ಟ್ ಅನ್ನೋದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ. ನನಗನ್ಸೋ ಪ್ರಕಾರ ಇವಾಗ ಒಂದು ಹೊಸದಾಗಿ ಸ್ಕೀಮ್ ಬಂದಿದೆ, ಅದನ್ನು ಹಾಕ್ಕೊಂಡ್ರೆ ತುಂಬ ಬೆಸ್ಟ್. ನಾನು ಹಾಕಿದ್ದು ಸ್ಕೀಮ್ಗಿಂತ ಬೆಸ್ಟ್ ಇದೆ ಇದು. ಸೊ ಹಾಗಾಗಿ ಈಗ ಹೊಸದಾಗಿ ಲಾಂಚ್ ಆಗಿರೋದು ಅಂತ. ಇವತ್ತು ನಾನು ಅಲ್ಲಿಗೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಶ್ರೇಯಸ್ ಅಂತ. ಸೊ ಶ್ರೇಯಸ್, ಸೊ ನೀವು ಅದನ್ನೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ 0 ಮೇಕಿಂಗ್ ಚಾರ್ಜಸ್ ಬರುತ್ತೆ. ಲಾಸ್ಟ್ ಟೈಮ್ ನಾನು ಕಟ್ಟಿರೋದ್ರಲ್ಲಿ ಏನಾಗಿತ್ತು ಸ್ಕೀಮಲ್ಲಿ ಅಂತಂದರೆ, ನಾನು ಏನು ಅಮೌಂಟ್ ಕೊಡ್ತೀನಿ ಆ ಅಮೌಂಟ್ಗೆ ಇಷ್ಟು ಗ್ರಾಮ್ ಅಂತ ಆ ಮಂತಲ್ಲಿ ಲಾಕ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಮಂತ್ ಏನಾದರೂ ಗ್ರಾಮ್ಗೆ ಚಿನ್ನ ರೈಟ್ ಜಾಸ್ತಿ ಆದರೆ ಸೊ ಆ ಲಾಸ್ಟ್ ಮಂತ್ ಏನು ಅಕ್ಯುಮುಲೇಟ್ ಆಗಿರುತ್ತೋ ಅದು ಹಾಗೆ ಇರ್ತಾಯಿತ್ತು. ಆ ಥರ ಇವಾಗ ನಾನು 30,000 ಕೊಟ್ಟರೆ ನಾನು ಸ್ಟಾರ್ಟ್ ಮಾಡಿದಾಗ 9,000 8,000 ಚಿಲ್ಲರೆಯಿಂದ ಇತ್ತು. ಸೊ ಅಲ್ಲಿಂದ ಅದು 3 ಗ್ರಾಮ್ 3.5 ಗ್ರಾಮ್ ಹಂಗಾಯಿತು. ಲಾಸ್ಟ್ ಮೂಮೆಂಟಲ್ಲಿ 13,500 ಆಯಿತು. ಸೊ ಅಲ್ಲಿಗೆ ನನಗೆ 2.5 ಗ್ರಾಮ್ ಬಂತು. ಅಂದರೆ ನನಗೆ ಗ್ರಾಮಲ್ಲಿ ತುಂಬ ಜಾಸ್ತಿ ಬಂದಿದ್ದಕ್ಕೆ ಬೆನಿಫಿಟ್ ಆಯಿತು. ಅಂದರೆ ನೀವು ಇವತ್ತಿನ ರೇಟಿಗೆ ಈ ತಿಂಗಳು 30,000 ಕಟ್ಟಿದ್ರೆ ಆ ರೇಟಿಗೆ ಅಷ್ಟು ಗ್ರಾಮ್ ನಿಮಗೆ ಲಾಕ್ ಆಗುತ್ತೆ. ಸೊ ಫೈನಲಿ ಇಷ್ಟು ಗ್ರಾಮ್ ಚಿನ್ನ ಅಂತ ಕೊಡ್ತಾರೆ. ಬಟ್ ನಾನು ಹಾಕಿರೋ ಸ್ಕೀಮಲ್ಲಿ 50% ಮೇಕಿಂಗ್ ಚಾರ್ಜಸ್ ಕಟ್ಟಲೇಬೇಕು. ಈಗಿರುವಂತಹ ಶ್ರೇಯಸ್ ಅನ್ನೋ ಒಂದು ಸ್ಕೀಮಲ್ಲಿ ನಿಮಗೆ 0 ಮೇಕಿಂಗ್ ಚಾರ್ಜಸ್. ಅದ್ರ ಜೊತೆಗೆ ನಾನು ಚಿನ್ನನೇ ತೊಗೋಬೇಕಿತ್ತು. ಈ ಒಂದು ಸ್ಕೀಮಲ್ಲಿ ನೀವು ಸಿಲ್ವರ್, ಗೋಲ್ಡು ಮತ್ತು ಡೈಮಂಡ್ ಇಷ್ಟನ್ನು ತೊಗೋಬೋದು. ಇನ್ನೂ ಕೆಲವೊಂದು ಇದಿದೆ, ಬಟ್ ಅದರಲ್ಲಿ ನಿಮಗೇನು ಬೆನಿಫಿಟ್ ಸಿಗಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನೀವೇನಾದರೂ ಹೋದರೆ ಶ್ರೇಯಸ್ ಅಂತ ಹೇಳ್ಬಿಟ್ಟು ಈ ಸ್ಕೀಮ್ನ ಮಾಡಿಸ್ಕೊಳ್ಳಿ. ದುಡ್ಡನ್ನು ಕೂಡಿಕ್ತೀನಿ ಒಂದೇ ಸರಿ ಹೋಗಿ ನಾನು 3 ಲಕ್ಷ 4 ಲಕ್ಷ ಇನ್ವೆಸ್ಟ್ ಮಾಡಿ ಒಡವೆ ತರ್ತೀನಿ ಅಂದರೆ ಅದು ನನ್ನಿಂದ ಅಸಾಧ್ಯವಾದ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನನಗೆ ಮಾಂಗಲ್ಯ ಚೈನ್ ತಗೊಳ್ಳೇಬೇಕು ಅಂತ ಇದ್ದಿದ್ದರಿಂದ ನಾನು ಅದನ್ನು ಹಾಕ್ಕೊಳ್ತಾ ಬಂದೆ. ಸೊ ಒಂದು ಒಳ್ಳೆಯ ಗ್ರಾಮ್ ನನಗೆ ಅಕ್ಯುಮುಲೇಟ್ ಆಯಿತು. ಸೊ ಚೆನ್ನಾಗಿ ಅನಿಸ್ತು ನನಗೆ. ನಿಮಗೂ ಏನಾದರೂ ಯೂಸ್ ಅನಿಸಿದ್ರೆ ಇದರಲ್ಲಿ 30,000 ಕಟ್ಟಬೇಕಂತಿಲ್ಲ, 10,000ದಿಂದ ಸ್ಟಾರ್ಟ್ ಮಾಡ್ಕೋಬೋದು. ನಾವು ಯಾವಾಗಲೂ ಒಡವೆ ತೊಗೊಳ್ಳಲ್ಲ, ವರ್ಷಕ್ಕೊಂದ್ಸರಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮದೊಂದು ಸೇವಿಂಗ್ಸ್ ಅಂತ ಆಗುತ್ತೆ ಅಂತ ನನಗನ್ಸುತ್ತೆ. ಗೋಲ್ಡ್ ಮೇಲೆ ಮಾಡೋಂಗಿದ್ರೆ ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಬೇರೆ ಏನಾದರೂ ನಿಮಗೆ ಪ್ಲ್ಯಾನ್ ಇದ್ದರೆ ನೀವು ಅದನ್ನು ಮಾಡ್ಬೋದು. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಈಸಿ. ಅವ್ರಿಗೆ ನಿಮ್ಗೆ ಹೋದ ತಕ್ಷಣ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅವ್ರು ಅದಕ್ಕೋಸ್ಕರ ಅಂತಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಸೊ ಇದು ನನ್ನ ಒಂದು ಗೋಲ್ಡ್ ಸ್ಕೀಮ್ನ ಡೀಟೇಲ್ಸ್ ಆಗಿತ್ತು. ಇದನ್ನೇ ನಾನು ನೆಕ್ಸ್ಟ್ ಹಾಕ್ತೀನಿ, ಹಾಕೋ
ಆಗಿದ್ದರೆ ಸೊ ಬೆಸ್ಟ್ ಆಪ್ಷನ್ ಇದಿದೆ. ಸೊ ದೇವರ ದರ್ಶನ ಕೂಡ ನೀವು ಮಾಡಿದ್ರಿ ಅಂತ ಅಂದ್ಕೊಂಡೆ. ಅಷ್ಟು ದೂರ ಹೋಗಿದ್ದೀವಿ, ಅದ್ರ ಪಕ್ಕದಲ್ಲೇ ಇದೆ. ಅಲ್ಲಿ ಹೋದರೆ ಸಂಜೆ ಹೊತ್ತು ಮಾತ್ರ ತುಂಬ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು. ದಿನ ತುಂಬ ಚೆನ್ನಾಗಿ ಅನ್ನಿಸ್ತು. ಬೆಳಗ್ಗೆಯಿಂದ ನಿಜವಾಗ್ಲೂ ಈ ಥರ ಇರಬೇಕು ನನಗೆ. ಡೇ ಸಪ್ಪೆ ಆಗಿದ್ರೆ ನಾನು ಏನೂ ಮಾಡೋದಿಲ್ಲ, ನನಗೆ ಇಷ್ಟ ಆಗಲ್ಲ. ಈ ಥರ ಆ್ಯಕ್ಟಿವ್ ಆಗಿ ಏನಾದರೂ ಒಂದು ಆಗ್ತಾಯಿದ್ರೆ ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಅಲ್ಲಿಂದ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಅದೆಲ್ಲ ಮಾಡ್ತೀಯಾ? ಕೊನೆಯದಾಗಿ ನನಗೆ ಅನಿಸಿರೋದು ಒಂದು ಮಾತು ಹೇಳ್ತೀನಿ. ನಿಮಗೆ ಇದರಲ್ಲಿ ನಾನೇ ಕರೆಕ್ಟು ಅಂತ ನಾನು ಹೇಳ್ತಾ ಇದ್ದೀನಿ, ಆ ಥರ ಏನೂ ಇಲ್ಲ. ನನಗೆ ಹೇಳ್ಕೋಬೇಕು ಅನ್ನಿಸ್ತು. ಸೊ ಜೆನ್ಯೂನಾಗಿ ಮಾಡಿದ್ದೀನಿ. ನಮ್ದ್ರಲ್ಲಿ ಏನೂ ಮುಚ್ಚುಮರೆ ಇಲ್ಲ, ಏನೂ ಇಲ್ಲ. ಆಗಿರೋದು ಆಗೋಗಿದೆ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಬಟ್ ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ಯಾರಾದರೂ ಆ ಥರ ಡಿಸಿಷನ್ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ಫೈನಾನ್ಷಿಯಲಿ ನಾನು ಗಂಡ ಹೆಂಡತಿ ಇಬ್ಬರು ಕೂತು ಮಾತಾಡಬೇಕು ಅಂತ ಹೇಳಿದ್ನಲ್ವ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೇನಾದರೂ ಕರೆಕ್ಟಾಗಿ ಆ ಥರ ಡಿಸಿಷನ್ ತೊಗೊಂಡು ಹಂಗೆ ಮಾತಾಡಿದರೆ ಇವತ್ತು ನಾವು ಇನ್ನೊಂದು 6 ಅಥವಾ 8 ವರ್ಷ ನಾವು ಕಷ್ಟಪಟ್ಟರೆ ಯಾವ ಹಂತಕ್ಕೆ ಹೋಗೋಕ್ಕೆ ಸಾಧ್ಯವೋ ಆ ಹಂತದಲ್ಲಿ ನಾವು ಇರ್ತಾ ಇದ್ವಿ. ಇವಾಗ ಆ ಹಂತ ತಲುಪೋದಕ್ಕೆ ನಮಗೆ ಒಂದು 6 ರಿಂದ 8 ವರ್ಷ ನಾವಿಬ್ಬರು ಕಷ್ಟಪಡಬೇಕು. ಇಲ್ಲಾಂದಿದ್ರೆ ಅವ್ರು ಪಡೋ ಕಷ್ಟ ಅಥವಾ ನಾನು ಈ ಇರೋ ಸಿಚುವೇಶನಲ್ಲಿ ನಾವು ಆ ಹಂತ ಆಲ್ರೆಡಿ ತಲುಪಿರ್ತಾ ಇದ್ವಿ. ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಅಷ್ಟು ಇದಿಲ್ಲ. ಅವ್ರನ್ನ ಹೇಳಬೇಕು, ಬಿಗಿ ಮಾಡಬೇಕು ಅಂತಂದರೆ ಬಿಗಿ ಅಂತ ಅಲ್ಲ, ಇಲ್ಲ ಹಿಂಗೆ ಆಗಬೇಕು, ನನ್ನ ನಿರ್ಧಾರ ಹಿಂಗಿದೆ ಅಂತ ಅವ್ರಿಗೆ ಒಪ್ಸೋ ಒಂದು ಇದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಟೈಮಲ್ಲಿ ಏನಂತಂದರೆ 7 ಪೇ ಕಮಿಷನ್ ಅಂತ ಹೇಳ್ಬಿಟ್ಟು ಒಂದು ಹೋಲ್ಡ್ ಮಾಡಿದ ಸ್ಯಾಲ್ರಿ ಒಂದು 2.5 ಲಕ್ಷ ನಮಗೆ ಕೊಡ್ತಾರೆ. ಆ ಟೈಮಲ್ಲಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನಾನು ಮದುವೆ ಆದಾಗಿಂದ ಏನೂ ಚಿನ್ನ ಅಂತ ಆಗಲಿ ಮತ್ತೇನೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನಗೆ ಏನೂ ಕೊಡಿಸಿರ್ಲಿಲ್ಲ ಅವರು. ಸೊ ಈಗ ಹೆಂಗೋ ಅಮೌಂಟ್ ಬಂದಿದ್ದೆ, ಅಷ್ಟನ್ನು ಇನ್ವೆಸ್ಟ್ ಮಾಡಿ ನನಗೆ ಗೋಲ್ಡ್ ಕೊಡಿಸ್ಬಿಡಿ, ಚೆನ್ನಾಗಿರುತ್ತೆ ಅಲ್ವಾ ಅಂತ. ಆ ಟೈಮಲ್ಲಿ ಅವ್ರು ನನ್ನ ಮಾತು ಕೇಳೋಕ್ಕೆ ರೆಡಿನೇ ಇರಲಿಲ್ಲ. ಇಲ್ಲ, ನಾನು ಒಂದು ಬುಲೆಟ್ ಬೈಕ್ ತೊಗೋಬೇಕು ಅಂತ ಹೇಳಿ ಅವಾಗಲೇ 2.5 ಲಕ್ಷ ಕೊಟ್ಟು ಅಲ್ಲಿಂದನೇ ಜಮ್ಮು ಕಾಶ್ಮೀರ ಅಂತ ಅಲ್ಲ, ಚಂಡೀಗಢದಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲಿಂದ ಲಾಂಗ್ ಡ್ರೈವ್ ಬೆಂಗಳೂರಿಗೆ ಬಂದರು. ಇವತ್ತು ಆ ಬುಲೆಟ್ ಬೈಕ್ ನಮ್ಮ ಹತ್ರ ಇಲ್ಲ. ಅದೇ ನಾನೇನಾದರೂ 2.5 ಲಕ್ಷದ ಅವರು ಮನಸ್ಸನ್ನು ಒಪ್ಪಿಸಿ ಹಠ ಮಾಡಿ ಅಥವಾ ಏನೋ ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ತೊಗೊಂಡಿದ್ರೆ ಇವತ್ತು ಆ 2.5 ಲಕ್ಷ ಅವತ್ತಿಗೆ ಸಿಕ್ಕಾಪಟ್ಟೆ ಕಡಿಮೆ. ಪ್ರಗತಿಗೆ ಒಂದು 2.5-3 ಇಯರ್ಸ್, ಒಂದು 10 ವರ್ಷದ ಹಿಂದೆ, ಇನ್ನು ವರ್ಷದ ಹಿಂದೆ ಅವತ್ತೆಷ್ಟು ಕಡಿಮೆ, ಇವತ್ತು ಅದು ಎಲ್ಲಿಗೋ ಹೋಗ್ತಾ ಇತ್ತು. ಸೊ ಆ ಒಂದು ಮೂಮೆಂಟು ಅಂದರೆ ಇಬ್ಬರು ಕೂತು ಯಾಕೆ ಮಾತಾಡಬೇಕು, ಒಬ್ರನ್ನೊಬ್ರು ಕನ್ವಿನ್ಸ್ ಮಾಡಬೇಕು. ಮುಂದೆದು ಈಗ ಒಂದು ಹೆಜ್ಜೆ ಇಡ್ತೀವಿ ಅಂತಂದರೆ 5 ವರ್ಷ ಮುಂಚೆ ಈ ಹೆಜ್ಜೆ ಇದ್ರಿಂದ 5 ವರ್ಷ ಆದಮೇಲೆ ನನಗೆ ಏನು ಸಿಗುತ್ತೆ ಅಂತಲೂ ನಾವು ಯೋಚನೆ ಮಾಡಬೇಕು. ವೆಲ್ ಸೆಟಲ್ಡ್ ಇದ್ದರೆ ಏನಾದರೂ ಮಾಡ್ಬೋದು. ಬಟ್ ನಾವಿನ್ನೂ ಹೆಜ್ಜೆ ಇಡೋರಾದಾಗ ಆ ಥರದವ್ರಿಗೆ ನನ್ನ ಸಜೆಷನ್ ಇಷ್ಟೇ. ಸೊ ಇದು ಒಂದು ಜಸ್ಟ್ ಎಕ್ಸಾಂಪಲ್. ಅದಾದಮೇಲೆ ಇನ್ನೂ ಎಷ್ಟೋ ಮೂಮೆಂಟ್ಸ್ ಇದೆ, ಈ ಥರ ಎಷ್ಟೋ ಮೂಮೆಂಟ್ಸ್ ಇದೆ. ಸೆಕೆಂಡ್ ರಿಟೈರ್ಮೆಂಟ್ ಅಮೌಂಟಲ್ಲಿ ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದು, ಪೆನ್ಷನ್ನಲ್ಲಿ ನಾವು ಮತ್ತೆ ಲೋನ್ ತೊಗೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ನಾನು ಪರ್ಸ್ನಲ್ ಹೇಳ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಜಸ್ಟ್ ನಿಮ್ಗೊಂದು ನನ್ನ ಅನುಭವನ ಶೇರ್ ಮಾಡ್ಕೊಂಡಿದ್ದಷ್ಟೇ. ಮನೆ ಲೋನ್ ಏನಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗಲಿ, ಮನೆ ಸ್ವಂತ ಆಗುತ್ತೆ ಅಷ್ಟೇ ನಮಗೆ ಲೋನ್ ಅಮೌಂಟ್ ಕೂಡ ಇದ್ದಿದ್ದು. ಆಮೇಲೆ ಬರೋ ಪೆನ್ಷನ್ನಿಂದ ಒಂದು ಗಂಡು ಮಗು ದುಡ್ದಷ್ಟು ನಮಗೆ ಅರ್ನಿಂಗ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ನಾವೊಂದು ಸ್ವಲ್ಪ ಹಿಂಗೇನಾದರೂ ಪ್ಲ್ಯಾನ್ ಮಾಡೋಣ ಅಂತ ನಾನು ಅವ್ರಿಗೊಂದು ಐಡಿಯಾ ಕೊಡ್ತೀನಿ. ಬಟ್ ಅವರು ಆ ಟೈಮಲ್ಲಿ ಅಷ್ಟು ಅಮೌಂಟನ್ನು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಲೋನ್ ಕಟ್ಟೋಣ, ತೊಂದರೆ ಇಲ್ಲ ಅಂತ. ಆ ಇನ್ವೆಸ್ಟ್ ಮಾಡಿದ ಬಿಸ್ನೆಸ್ಸು ಡ್ರಾಪ್ ಆಯಿತು. ಸೊ ಅವರು ಏನು ಇಂಟೆನ್ಷನಲಿ ಮಾಡಿದ್ದಾರೆ ಅಂತಲ್ಲ, ಬಟ್ ಅವ್ರು ಯೋಚನೆ ಮಾಡಿದರೆ ಬೆಟರ್ ಅನಿಸ್ತಾ ಇತ್ತು ಅಂತ ನನಗನ್ಸಿತ್ತು. ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ. ಸೊ ನೀವೇನಾದರೂ ಫೈನಾನ್ಷಿಯಲಿ ಏನಾದರೂ ಮಾಡ್ತೀನಿ ಅಂದಾಗ ಗಂಡ ಹೆಂಡತಿಗೆ ಹೊಂದಾಣಿಕೆಗೆ ಒಂದು 5 ವರ್ಷ ಟೈಮ್ ಬೇಕು. ಅದಾದಮೇಲೆ ದಯವಿಟ್ಟು ಇಬ್ಬರು ಕೂತು ಪ್ರತಿಯೊಂದು ಹೆಜ್ಜೆನೂ ಇಬ್ಬರು ಥಾಟ್ಸ್ನ ಇನ್ವಾಲ್ವ್ ಮಾಡಿ, ಹೌದು ಹೀಗೆ ಮಾಡೋಣ ಅಂತ ಮಾಡಿದರೆ ನೀವು ತುಂಬ ಚೆನ್ನಾಗಿ ಗ್ರೋತ್ ಆಗ್ತೀರಾ. ಮತ್ತು ಮನಿ ಸೇವಿಂಗ್ಸ್ ಆಗುತ್ತೆ, ಚೆನ್ನಾಗಿ ಅದು ಬೆಳೆಸ್ಬೋದು. ನಾವು ಮಾಡಿದ ಮಿಸ್ಟೇಕನ್ನು ನಾನು ನಿಮಗೆ ಒಂದು ಇದ್ರ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದಾದಮೇಲೆ ನಾವು ತುಂಬ ಸಫರ್ ಪಟ್ವಿ, ತುಂಬ ಕಷ್ಟ ಇವತ್ತು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನೇ ನಾನು ಇದು ಮಾಡ್ತಾ ಇಲ್ಲ. ಅದರಿಂದ ಓವರ್ಕಮ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಬಂದ್ಬಿಟ್ಟಿದೆ ಆ ಥರ ನಾವು ಯೋಚನೆ ಮಾಡಲ್ಲ.
ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಬಹುಶಃ ಇದರಲ್ಲೂ ಏನಾದರೂ ಚೇಂಜಸ್ ಇರ್ಬೋದೇನೋ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಇದಿಷ್ಟ ಆಗಿತ್ತು ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇವಾಗ ಏನಿದೆ ಅಂತ. ಸೊ 10 ವರ್ಷ ಡೌನ್ ಆಗಿರೋರು ಮತ್ತು ಹೆಂಗೆ ನಾವು ಅಪ್ ಆಗ್ತೀವಿ ಅದು ನಮಗೆ ಬಿಟ್ಟಿದ್ದು. ಸೊ ಇಷ್ಟೇ, ಇನ್ನೇನೂ ಇಲ್ಲ. ಇದರಿಂದ ನಿಮ್ಗೆ ಏನಾದರೂ ಒಂದು ಸಣ್ಣ ಉಪಯೋಗ ಆಗಿದೆ ಅಂತಂದ್ರೂ ನಾನು ತುಂಬ ಖುಷಿ ಪಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್, ತುಂಬ ಲೈಕ್ಸ್ ಕಡಿಮೆ ಮಾಡ್ತಾ ಇದ್ದೀರಾ, ನೋಡ್ತೀರಾ ಬಟ್ ಲೈಕ್ ಮಾಡೋದನ್ನ ಮರ್ತೋಗ್ತಾ ಇದ್ದೀರಾ. ಲೈಕ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಜೊತೆ ಬರ್ತೀನಿ. ಸಮ್ ರೀಸನ್ಸ್ ನಾನು ಅದನ್ನು ನಿಮಗೆ ಯಾವಾಗ ಹೇಳ್ಕೋಬೇಕಂತ ಗೊತ್ತಿಲ್ಲ, ಹೇಳ್ಕೊಳ್ತೀನಿ. ಅದು ಆಗಿಲ್ಲ. ಇನ್ಮೇಲೆ ನಾನು ನಿಮಗೆ ಒಂದು ಒಳ್ಳೆಯ ಎನರ್ಜಿ ಆಗಿರೋವಂತಹ ವೀಡಿಯೋಸನ್ನು ಖಂಡಿತ ಮಾಡೋಕ್ಕೆ ಅವತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ, ಇನ್ಮೇಲೂ ಕೂಡ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.